ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಗರದ ದೀಪ ನರ್ಸಿಂಗ್ ಹೋಮ್ ಎದುರು ರಸ್ತೆಯ ಪಟಾಕಿ ಮೈದಾನದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಗಣ್ಯರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಸವನಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಬಾಬುದ್ದೀನ್ ಮಾತನಾಡಿ, ದಿನಂಪ್ರತಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಟೋ ಚಾಲಕರಿಗೆ ಈ ರೀತಿ ಕ್ರೀಡಾ ಚಟುವಟಿಕೆಗಳನ್ನು ಏರ್ಪಡಿಸುವುದರಿಂದ ಅವರ ಒತ್ತಡವನ್ನು ಕಡಿಮೆ ಮಾಡಬಹುದು ಎಂದು ತಿಳಿಸಿದರು. ಮತ್ತೆ ಜೊತೆಗೆ ನಾವು ಪೊಲೀಸ್ ಆಗಿ ನಾವು ಒಂದೇ ಹೇಳೋದೇನಪ್ಪ ಅಂದ್ರೆ, ನಮ್ಮ ಆಟೋ ಸಂಘದವರಿಗೆ ನಾನು ಪ್ರತಿ ಸಲ ರಾತ್ರಿ ಗಸ್ತಿಗೆ ಬಂದಾಗ ಅವ್ರಿಗೆ ಮಾತಾಡಿಸ್ತಾ ಇರ್ತೀವಿ, ಟೀ ಕುಡಿದ್ರ ಅಂತ ಹೇಳಿ. ಜೊತೆಗೆ ಅವರು ಪ್ರೀತಿಯಿಂದ ಮಾತಾಡ್ತಾರೆ. ಬಟ್ ಏನಂತಂದ್ರೆ, ನಮಗಿಂತ ನೀವು ತುಂಬಾ ಶ್ರಮಜೀವಿಗಳು. ನಾವು ಯಾವ ರೀತಿ ರಾತ್ರಿ ಡ್ಯೂಟಿ ಮಾಡ್ತೀವಿ, ಅದೇ ರೀತಿ ನೀವು ಸಹ ನಿದ್ದೆಯನ್ನು ಲೆಕ್ಕಿಸದೆ ನಮ್ಮ ಜನರ ಸುರಕ್ಷತೆಗಾಗಿ ಅವರು ಹೇಳಿದ ಸ್ಥಳಕ್ಕೆ ನೀವು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೀವು ಮಾಡ್ತಾ ಇದ್ದೀರಾ. ಜೊತೆಗೆ ಚಿಕ್ಕಮಗಳೂರು ಒಂದು ಟೂರಿಸ್ಟ್ ಹಬ್ಬು. ಇದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ಕರ್ನಾಟಕ ರಾಜ್ಯ ಮತ್ತು ಭಾರತದಾದ್ಯಂತ ತನ್ನದೇ ಆದ ಒಂದು ಛಾಪು ಮೂಡಿಸ್ತಾ ಇದೆ. ಜೊತೆಗೆ ಈ ಸಿಟಿಗೆ ಒಂದು ಒಳ್ಳೆ ಹೆಸರು ಬರೋಕ್ಕೆ ನೀವೆಲ್ಲ ಕಾರಣಕರ್ತರು. ಯಾಕೆಂತಂದ್ರೆ, ಟೂರಿಸ್ಟ್ ಬಂದಾಗ ಅವರಿಗೆ ಒಳ್ಳೆತನದಿಂದ ಗೈಡ್ ಮಾಡ್ತಾ ಇದ್ದೀರಿ, ಜೊತೆಗೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮಾಡ್ತಾ ಇದ್ದೀರಿ. ಅದೇ ಒಂದು ಖುಷಿ ವಿಚಾರ. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿ ಜಗದೀಶ್ ಕೋಟೆ ಮಾತನಾಡಿ, ಈ ಕ್ರೀಡಾಕೂಟ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಶುಭ ಕೋರಿದರು. 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮಾಲೀಕರ ಸಂಘದ ವತಿಯಿಂದ 22, 23, 24 3 ದಿವಸಗಳ ಕಾಲ ವಿಜೃಂಭಣೆಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಮೊದಲನೇದಾಗಿ 22ನೇ ತಾರೀಕು ಆಟೋದವರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ದು, ಬೆಳಗ್ಗೆಯಿಂದ ಬಿರುಬಿಸಿಲಿನಲ್ಲಿ ಉತ್ಸಾಹದಲ್ಲಿ ಆಟೋ ಚಾಲಕರೆಲ್ಲರೂ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಉರು ಬಿಸಿಲು ಅನ್ನೋದು ನಿರ್ದಲೇ ಕ್ರಿಕೆಟ್ ಯಶಸ್ವಿಯಾಗಿ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಮತ್ತು 23ನೇ ತಾರೀಕು ಅಂಧ ಮಕ್ಕಳ ಪಾಠಶಾಲೆ ಜೀವನ್ ಸಂಧ್ಯಾ ಮತ್ತು ಅನ್ಪೂರ್ಣ ವೃದ್ಧಾಶ್ರಮದಲ್ಲಿ ಭೋಜನ ವ್ಯವಸ್ಥೆ ಮಾಡಿದ್ವಿ. ಮತ್ತು 24ನೇ ತಾರೀಕು ವೇದಿಕೆ ಕಾರ್ಯಕ್ರಮ ಇದೆ, ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮಾಲೀಕರ ಸಂಘದ ಪದಾಧಿಕಾರಿಗಳು, ಸಮಾನ ಮನಸ್ಕರು, ನಾಗರಿಕರು ಮತ್ತು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. 69ನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇವತ್ತು 22ನೇ ತಾರೀಕು ಕ್ರಿಕೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆಟ ಮತ್ತು ಮಾಲೀಕರ ಸಂಘದ ವತಿಯಿಂದ. ಈ ಕ್ರಿಕೆಟ್ಗೆ ನಮ್ಮ ನಗರದ 6 ಟೀಮ್ಗಳು 6 ಸರ್ಕಲ್ನ ಟೀಮ್ಗಳು ಬಂದಿದ್ದು, ಈ 6 ಟೀಮಿನಲ್ಲಿ ಈ 6 ಟೀಮ್ ಕ್ರಿಕೆಟ್ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತಿದೆ. ನಾಳೆ 3 ಅನಾಥಾಶ್ರಮಕ್ಕೆ ಅನ್ನದಾನ ಇದೆ. 69ನೇ ಕನ್ನಡ ರಾಜ್ಯೋತ್ಸವ ನಮ್ಮ ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮಾಲೀಕರಿಂದ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅಂತೂ ಆಡಿಸಿದ್ದು. ಸಪೋಸ್ ಏನಂದರೆ, ಈಗ ನಮಗೆ ಚಿಕ್ಕಮಗಳೂರು ನಗರದಲ್ಲಿ ಆಟೋ ಚಾಲಕರು ಹಾಗೂ ಮಾಲೀಕರು ಏನಂದರೆ ಎಲ್ಲ ದಿನ ದುಡಿಯೋರು ದಿನ ತಿನ್ನೋರು ಇರೋದು ನಮ್ಮ ಚಿಕ್ಕಮಗಳೂರು ನಗರದಲ್ಲಿ. ಅದಕ್ಕೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಇಡೀ ಆಟೋ ಟೀಮು, ನಮ್ಮ ಆಟೋ ಚಾಲಕರು ಈಗ ನಾವು ಈ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ರಿಂದ ಹಿಡಿದು ನವೆಂಬರ್ 30 ತನಕ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಸ್ಟೇಷನ್ ಇನ್ಸ್ಪೆಕ್ಟರ್ ಧನಂಜಯ್, ಕನ್ನಡ ಪರ ಹೋರಾಟಗಾರ ಕೃಷ್ಣಮೂರ್ತಿ, ನಗರಸಭೆ ಸದಸ್ಯ ಅರುಣ್, ಮಂಜುನಾಥ್, ಜಗದೀಶ್ ಕೋಟೆ, ರಾಘವೇಂದ್ರ, ನಟರಾಜ್, ಮಂಜುನಾಥ್ ಉಪಸ್ಥಿತರಿದ್ದರು.